ಫ್ರೆಂಡ್ಸ್ ನೋಡಿ ಇಲ್ಲಿ ಶುಂಠಿ ಬೆಳೆಗೆ ರೆಡಿ ಮಾಡ್ತಾ ಇರೋದು. ಸಾಬತ್ತೀವಿ ಡೀಪಾಗಿ ಡಿಸ್ಕಷನ್ ಮಾಡೋದಾಗ ಕುಂತ್ಕೊಂಡು ವ್ಯವಸಾಯ ಅನ್ನೋದು ಎಷ್ಟು ಈಸಿ ಐತೆ, ಎಷ್ಟು ಕಷ್ಟ ಇದೆ, ಅದ್ರ ಕೃಷಿ ಬಗ್ಗೆ ಹೇಳಿ. ಕೃಷಿ ಬಗ್ಗೆಯಲ್ಲಿ ಬೆಳಗ್ಗೆ ನಾನು 2 ಇಡ್ಲಿ ತಿಂದಿದ್ದೀನಿ, ನಮ್ಮ ಬ್ರದರು 2 ಪೂರಿ ತಿಂದಿದ್ದಾರೆ. ಅಷ್ಟು ಬಿಟ್ರೆ ಬೆಳಗ್ಗೆಯಿಂದ ಏನು ಊಟ ಮಾಡಿಲ್ಲ. ಇವತ್ತು ಯುಗಾದಿ ಹಬ್ಬ ಕಷ್ಟ ನೋಡಿ, ಕಾಯಕನೇ ಕೈಲಾಸ ಅಂತ ಕೆಲಸ ಮಾಡ್ತಾ ಇದೀರಿ. ಇದೇ ವ್ಯವಸಾಯ, ನಿಜ. ಕಷ್ಟ ಪಡ್ತೀವಲ್ಲ ಇದೇ ವ್ಯವಸಾಯ. ಇನ್ನು ಇದ್ರಲ್ಲಿ ಆದಾಯ ನಾವು ನೋಡಬೇಕು ಅಂದ್ರೆ ಇನ್ನು ಬರೋ ಯುಗಾದಿಗೂ ನೋಡೋದು ನಾವು. ಹೌದು ನೋಡಿ, ಎಷ್ಟೋ ಜನ ಪೂಜೆ ಮಾಡ್ಕೊಂಡು ಕುಂತವ್ರೆ, ಅದಕ್ಕಿಂತ ಕೆಲಸ ಮಾಡಿದ್ರೆ ನೆಮ್ಮದಿನೂ ಇರ್ತದೆ. ನೆಮ್ಮದಿ ಇರ್ತದೆ, ಸಂಪಾದನೆ ಆದ್ರೆ ಪರವಾಗಿಲ್ವಲ್ಲ. ಹೌದೌದು. ಈಗ 1 ಎಕರೆಗೆ ಈಗ 2.5 ಎಕರೆ ಜಮೀನು ಮಾಡಿದ್ವಿ ನಾವು. 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. 10 ಲಕ್ಷ ಶುಂಠಿಗೆನೆ. 2.5 ಎಕರೆಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅದು ರಿಟರ್ನ್ ಬರ್ತದೆ ಅನ್ನೋ ಗ್ಯಾರಂಟಿ ಇಲ್ವಲ್ಲ. ಹೌದೌದು. ಬೆಳೆ ಬಂದರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಬೆಳೆ ಬಂದರೆ ರೈಟ್ ಬರ್ತದೆ, ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ವಲ್ಲ. ಹೇಳಿ, ಏನು ಮಾಹಿತಿ ಬೇಕು ಹೇಳಿ. ಅದೇ ಇವಾಗ ಬಿತ್ತನೆ ಮಾಡೋಕ್ಕೆ ಶುಂಠಿನ ಎಷ್ಟು ಖರ್ಚಾಗುತ್ತೆ? ಬಿತ್ತನೆ ನಮ್ಮದು ಸ್ವಂತ ಇರುತ್ತೆ, ಖರ್ಚೇನಾಗಲ್ಲ ಅದಕ್ಕೆ. ಇದು ಈ ಪೈಪ್ಲೈನ್ ಮಾಡ್ತಾ ಇದ್ರಲ್ಲ, ಇದಕ್ಕೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆಗೆ 30,000 ಖರ್ಚು ಬರುತ್ತೆ ಪೈಪ್ಲೈನ್ಗೆ. ಹೊಸದು ಮಾಡ್ತೀನಿ ಅಂದರೆ ವರ್ಷ ಒಂದು ಎಕರೆಗೆ ಎಕ್ಸ್ಟ್ರಾ 10,000 ಖರ್ಚು ಬರ್ತದೆ. ಹಳೆದ್ರಲ್ಲೇ ಮೇಂಟೈನ್ ಮಾಡ್ತೀವಿ. ಇದು ಹೋದ ವರ್ಷ ಹಾಕಿರೋದನ್ನ ಬಿಚ್ಕೊಂಡು ಬಂದಿದ್ದೀವಿ. ಹೋದ ವರ್ಷ ಎಷ್ಟು ಖರ್ಚು ಮಾಡಿದ್ರಿ? ಹೋದ ವರ್ಷ 2 ಎಕರೆ ಜಮೀನು ಮಾಡಿ 11 ಲಕ್ಷ ಖರ್ಚಾಗಿದೆ. ಬಿತ್ತನೆ ಕೊಂಡಿರೋದು. ಇನ್ನು ಶುಂಠಿ ತೆಗ್ದಿಲ್ಲ, ಹಂಗೆ ಇದೆ. ಈಗ ಕಿತ್ತಾಕಿ ಸೇಲ್ ಮಾಡಿದ್ರೆ ಎಷ್ಟು ಆದಾಯ ಬರ್ಬೋದು? 500 ಚೀಲ ಶುಂಠಿ ಸಿಕ್ಬೋದು. 1,300 ರೂಪಾಯಿ ಬೆಲೆ ಇದೆ. ಲೆಕ್ಕ ಹಾಕೊಳ್ಳಿ. ಅದೊಂದು ಪೀಸ್ ಐತಲ್ವಾ? ಕಳೆದ ವರ್ಷ 5 ಲಕ್ಷ ಲಾಸಾ? 5 ವರ್ಷ ಲಾಸು. ನೀವೇನು ಓದಿರೋದು? ನಾವು 6th, 6ನೇ ತರಗತಿ. ವ್ಯವಸಾಯಕ್ಕೆ ಬಂದಿದ್ದೀರಿ. ನಿಮ್ಮ ತಂದೆಯವರು ಅವರು ವ್ಯವಸಾಯನಾ? ಸರ್, ಇವಾಗ ಇದು ಎಷ್ಟು ಎಕರೆಗೆ ಹಾಕಿರೋದು? ಇಲ್ಲಿ ಹಾಕ್ತಾ ಇರೋದು 2.5 ಎಕರೆ. ಜಮೀನವ್ರಿಗೆ ಎಷ್ಟು ಕೊಡ್ಬೇಕು ಎಕರೆಗೆ? 60,000. 60,000 ಫಸ್ಟೇ ಕೊಟ್ಬಿಡ್ತೀರಿ? ಹೌದು. ಗೊಬ್ಬರಕ್ಕೆ ಎಷ್ಟು ಖರ್ಚು ಬರುತ್ತೆ? ಇವರೇನೋ ನಮ್ಮ ಈ ಜಮೀನವರು ಪಾಪ ತುಂಬ ಒಳ್ಳೆ ಮನುಷ್ಯರು. ಹೌದು. ಶುಂಠಿ ತೆಗ್ದಿಲ್ಲ ಅಂದರು ಅಂತ ಹೇಳ್ದು. ಶುಂಠಿ ತೆಗಿಗಂಟ ದುಡ್ಡು ಇಲ್ಲ ಅಂದು. ಆಯ್ತು ಅಣ್ಣ ಮಾಡಿ ಅಂತ ದುಡ್ಡು ಇಸ್ಕೊಂಡಿಲ್ಲ ನಮ್ಮ ಹತ್ರ. ಇನ್ನು 3 ತಿಂಗಳಾದ್ಮೇಲೆ ಕೊಟ್ಟರೆ ಐತೆ. ಶುಂಠಿ ತೆಗೆದ್ಬಿಟ್ಟು ಕೊಡಿ ಅಂತ ಹೇಳಿದ್ದಾರೆ. ಶುಂಠಿ ತೆಗೆದ್ಬಿಟ್ಟು ಹಳೆ ಶುಂಠಿಗೆ ಹೋದ ವರ್ಷ ಇದೆಯಲ್ಲ, ಅದು ತೆಗೆದ್ಬಿಟ್ಟು ಅವ್ರಿಗೆ ದುಡ್ಡು ಕೊಡಬೇಕು. ಪಾಪ ಅವ್ರ ದುಡ್ಡು ಕೇಳಿಲ್ಲ ನಮಗೆ. ತುಂಬ ಒಳ್ಳೆ ಜನ. ಇವಾಗ ಬಿತ್ತನೆ ಶುಂಠಿ ಎಲ್ಲ ನಿಮ್ಮ ಹತ್ರನೇ ಇದೆ ಅಲ್ವಾ? ಹೌದು. ನೀವು ಬಿತ್ತನೆ ಎಲ್ಲ ಮಾಡ್ತಿರಲ್ಲ ಶುಂಠಿನ, ಅವಾಗ ಕರೆಂಟು ಯಾವಾಗಲೂ ಇರುತ್ತಾ? ಬಿತ್ತನೆ ಮಾಡೋದಕ್ಕೆ ಕರೆಂಟ್ ಏನು ಉಪಯೋಗ ಆಗಲ್ಲ. ಕರೆಂಟು 3 ಫೇಸ್ ಎಷ್ಟು ಅವರ್ ಕೊಡ್ತಾರೆ? 3 ಫೇಸು 4 ಅವರ್ 3 ಫೇಸ್ ಬರುತ್ತೆ ಡೈಲಿ. ನೈಟಲ್ಲಿ 2 ಅವರ್ ಬರುತ್ತೆ. ನೈಟ್ ಅಂದರೆ ಎಷ್ಟು ಗಂಟೆಗೆ ಬರ್ತೀರಾ? ನೈಟ್ ಟೈಮಿಂಗ್ಸ್ ಇಲ್ಲ. ಇಲ್ಲೇ ಇರ್ತೀರಾ ಅವಾಗ? ಅವಾಗ ಇಲ್ಲೇ ಇರಬೇಕು. ರೈತರ ಜೀವನ ಎಷ್ಟು ಕಷ್ಟ. ಆಫೀಸ್ ಚಿರತೆ ಬಂದರೆ ತಿನ್ಕೋಬೋದು. ಚಿರತೆ ಬರುತ್ತೆ, ಹಾವುಗಳು ಬರುತ್ತೆ, ಹಾವು ಇರ್ತವೆ. ಗೇಟ್ ವಾಲ್ಗಳು ಆನ್ ಮಾಡಬೇಕು. ಪೈಪ್ ಹಾಕಿರೋ ಪೈಪ್ಗಳು ಬಿಚ್ಚಿ ಹೋಗ್ತಾ ಇರ್ತದೆ, ಅದನ್ನ ನೋಡ್ತಾ ಇರಬೇಕು. ಆಫೀಸರ್ಗಳು ನೋಡಿದ್ರೆ ನಮಗೆ ಕಷ್ಟ ಅಂತಾರೆ, AC ರೂಮಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತಾರೆ. ತುಂಬಾ ಕಷ್ಟ. ತಿಂದಿರೋ ಅನ್ನ ಜೀರ್ಣ ಮಾಡೋದೇ ಕಷ್ಟ ಅಲ್ಲ? ಹೌದು, ನಾನು ಅದನ್ನ ಹೇಳ್ತೀನಿ. ನಾವು ರೈತರು ಹಗಲು ರಾತ್ರಿ ಎಲ್ಲ ಭೂಮಿಲಿ ಓಡಾಡ್ತೀವಿ. ಎದ್ದೆ ಕರಂಜಿ ಕೆರೆ ಏರಿ ಮೇಲೆ ವಾಕಿಂಗ್ ಹೊಡಿತಾರೆ. ಬರೀ ಕೇಳು ಇಲ್ಲಿ ಕೆಲಸ ಮಾಡ್ಲಿ, ಕಷ್ಟ. ಹಂಗಿದ್ರು ಕೆಲವೊಂದು ರೈತರುಗಳು ದಾಖಲೆ ಪತ್ರಗಳೇನಾದ್ರು ಬೇಕು ಅಂತ ಹೋದ್ರೆ 500,000 ಲಂಚ ಇಸ್ಕೊತಾರೆ. ಹೋಗದೆ ಅಲ್ಲ ರೀ, ನರೇಗಾದಲ್ಲಿ ಒಂದು ದಿನಕ್ಕೆ ರೈತನಿಗೆ 370 ರೂಪಾಯಿ ಕೊಡ್ತಾರೆ. ನೀವು 5,000 10,000 ಕೇಳ್ತಿರಲ್ಲ, 15 ದಿನ 1 ತಿಂಗಳು ಸಂಬಳ ಕೇಳ್ತಾ ಇರಲಿ, ನಿಮ್ಗೆ ಒಳ್ಳೇದಾಯ್ತದೆ ಅಂತ ಬೈದಿದ್ದೀನಿ. ಸರಿ ತಾನೆ? ನೆಕ್ಸ್ಟು KRS ಪಕ್ಷಕ್ಕೆ ಓಟ್ ಹಾಕಿ. ಕಾಂಗ್ರೆಸ್ಸು, JDS, BJP ಇವ್ರಿಗೆ ಯಾರಿಗೂ ಹಾಕ್ಬೇಡಿ. ಇವರಿಂದ ಏನು ಎಲ್ಲ ಲಂಚ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ. ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ಎಲ್ಲರೂ ಬೆಳೀತಾವ್ರೆ ಅಷ್ಟೇ. ನಮ್ಮ ಕರ್ನಾಟಕನ ಏನು ಅಭಿವೃದ್ಧಿ ಮಾಡ್ತಾಯಿಲ್ಲ, ರೈತರಿಗೂ ಅನುಕೂಲ ಆಗೋ ಥರ ಏನೂ ಮಾಡ್ತಾಯಿಲ್ಲ. ನಮ್ಮ ಕೆರೆಗೂ ನೀರು ತುಂಬಿಸಿರ್ಲಿಲ್ಲ, ಇವಾಗ ತುಂಬಿಸ್ತಾವ್ರೆ. ಫ್ರೆಂಡ್ಸ್ ನೋಡಿ, ಈ ಥರ ಆದಮೇಲೆ ನೆಕ್ಸ್ಟ್ ಈ ಥರ ಬರುತ್ತೆ.
ಇದು ಬಿತ್ತನೆ ಮಾಡಿರೋ ಶುಂಠಿ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಆಗುತ್ತೆ. ಇಲ್ಲಿ ಶುಂಠಿನ ಕೀಳಬೇಕು, ಕೆಳಗಡೆ ಇದೆ ಶುಂಠಿ ನೋಡಿ, ತೋರಿಸ್ತೀನಿ. ಇಲ್ಲಿ ಇದೆ ಶುಂಠಿ.